Good morning, children. Welcome to YouTube channel. Light reflection and refraction of light. This chapter now discuss ಮಾಡ್ತಾ ಇದ್ವಿ. Therefore, in this chapter we already discussed about reflection of light and spherical mirrors, especially in concave mirror and convex mirror. Different also uses of concave and convex mirror and a ray diagram, image formation in a convex and concave mirror by using ray diagram. These are all discussed in the previous classes. Therefore, the bouncing back of light from any surface is called reflection of light. Laws of reflection of light are two. First one is angle of incidence is equal to the angle of reflection. The incident ray, reflected ray and the normal drawn at the point of incident all lie in a same plane. These two are laws of reflection of light. Then today we are discussing about a new Cartesian system, new Cartesian sign convention of spherical mirror. ನಿಮ್ಗೆ ಆಲ್ರೆಡಿ ಕಾರ್ಟೇಷಿಯನ್ ನಂಬರ್ ಸಿಸ್ಟಮ್ ಗೊತ್ತಿದೆ. ಕಾರ್ಟೇಷಿಯನ್ ಸಿಸ್ಟಮನ್ನು ಯೂಸ್ ಮಾಡ್ಕೊಂಡು ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಅನ್ನು ಯೂಸ್ ಮಾಡಿಕೊಂಡು ಆರಿಜಿನ್ ಅಂತ ಇರುತ್ತೆ. ಫಾರ್ ಅದು ನಿಮಗೆಲ್ಲ ಗೊತ್ತಿದೆ. Therefore, ಅಲ್ಲಿ ಲೆಫ್ಟ್ ಸೈಡ್ ಆಫ್ ದಿ ಆಕ್ಸಿಸ್ ಆರಿಜಿನ್ 0 go to negative numbers and right side of the 0 contains positive number and upward of the 0 contains positive number and downward of the 0 contains negative number. Negative y axis, positive y axis, positive x axis, negative x axis ಇವೆಲ್ಲವೂ ಕೂಡ ನೀವು ಆಲ್ರೆಡಿ ಮ್ಯಾಥಮೆಟಿಕಲ್ ಕಲ್ತಿದ್ದೀರಾ. ಆ ಒಂದು ಕಾನ್ಸೆಪ್ಟನ್ನು ಕಾರ್ಟೇಸಿಯನ್ ಸಿಸ್ಟಮನ್ನು ನಾವಿಲ್ಲಿ ಮಿರರ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಏನಿದು ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಲೆಫ್ಟ್ ಟು ದ ಮಿರರ್ and the pole is taken as the origin. ನೋಡಿ ನಾವು ಫಾರ್ ಎಕ್ಸಾಂಪಲ್ ಇದನ್ನು ಮಿರರ್ ಅಂತ ತೊಗೊಂಡ್ರೆ ಮಿರರನ್ನು ನಾವು ಟೇಕಿಂಗ್ ಆ್ಯಸ್ ವೈ ಆ್ಯಕ್ಸಿಸ್ ಅಂತ ತೊಗೊಳ್ತೀವಿ. ಆ್ಯಂಡ್ ಪೋಲ್ ಪಿ ಇರುತ್ತಲ್ಲ ದ ಪೋಲ್ ಈಸ್ ಕಾಲ್ಡ್ ಆ್ಯಸ್ ಆರಿಜಿನ್ ಅಂತ ಹೇಳ್ತಾ ಹೋಗ್ತೀವಿ. ಆರಿಜಿನ್ ಅಂದರೆ ಗೊತ್ತಿದೆ ನಿಮಗೆ 0,0. Therefore the both x axis and y axis two axes are intersect each other at a common point. Then these common point we called as origin ಅಂತ ಹೇಳಿ ನಾವು ಮ್ಯಾಥಮೆಟಿಕ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಆರಿಜಿನ್ ಅಂದರೆ ಯಾವುದಾಗಾದ್ರೆ ಇಲ್ಲಿ this is origin in this mirror we taken as pole is origin. Therefore object is placed left to the mirror. ಮಿರರಿನ ಲೆಫ್ಟ್ ಸೈಡ್ ನಾವು ಆಬ್ಜೆಕ್ಟನ್ನು ಪ್ಲೇಸ್ ಮಾಡ್ತಾ ಹೋಗ್ತೀವಿ. ರೀತಿ ದಿಸ್ ಈಸ್ ಆಬ್ಜೆಕ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಇದು ಮಿರರನ್ನು ವೈ ಆಕ್ಸಿಸ್ ತೊಗೊಂಡ್ರೆ ಪೋಲ್ ಆರಿಜಿನ್ ಆಗುತ್ತೆ. ಪೋಲ್ ಆರಿಜಿನ್ ಅಂತ ತೊಗೊಳ್ತೀವಿ. ಡಿಸ್ಟೆನ್ಸ್ ಟು ದಿ ರೈಟ್ ಆಫ್ ಆರಿಜಿನ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಆರಿಜಿನ್ನ ರೈಟ್ ಏನಿದೆ ಅದನ್ನು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂತ ಹೇಳ್ತಾ ಹೋಗ್ತೀವಿ. And positive while that is its left and the distance to the left of the origin is taken as negative y axis ಅಥವಾ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಇದನ್ನು ನೆಗೆಟಿವ್ ಆರಿಜಿನ್ ಇಂದ ಪಿ ಇಂದ ಲೆಫ್ಟ್ ಸೈಡ್ ಹೋಗ್ತಾ ಹೋದರೆ ನೆಗೆಟಿವ್ ತಗೊಳ್ತಾ ಹೋಗ್ತೀವಿ. ಪಿ ಇಂದ ರೈಟ್ ಸೈಡ್ ಹೋದರೆ ಪಾಸಿಟಿವ್ ತಗೊಳ್ತೀವಿ. ಡಿಸ್ಟೆನ್ಸ್ ಅಬೋವ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಫಾರ್ ಎಕ್ಸಾಂಪಲ್ ಇಸ್ ಟೇಕನ್ ಆಸ್ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಹೇಳಿದ್ರೆ ಎಕ್ಸ್ ಆಕ್ಸಿಸ್ ಇರುತ್ತಲ್ಲ ದಟ್ ಈಸ್ ಕಾಲ್ಡ್ as ಪ್ರಿನ್ಸಿಪಲ್ ಆಕ್ಸಿಸ್. ಆ್ಯಂಡ್ ಎಬೋವ್ ದ ಆರಿಜಿನ್ ಪ್ರಿನ್ಸಿಪಲ್ ಆಕ್ಸಿಸ್ನ ಎಬೋ ಮೇಲೆ ಹೋಗ್ತಾ ಹೋದರೆ ದಟ್ ಈಸ್ ಪಾಸಿಟಿವ್ ವೈ ಆಕ್ಸಿಸ್ ಆ್ಯಂಡ್ ಪಾಸಿಟಿವ್ ತೊಗೊಳ್ತಾ ಹೋಗ್ತೀವಿ. ಆ್ಯಂಡ್ ಬಿಲೋ ಪ್ರಿನ್ಸಿಪಲ್ ಆಕ್ಸಿಸ್ನ ಬಿಲೋ ಅಂದರೆ ಕೆಳಗಡೆ ಹೋಗ್ತಾ ಹೋದರೆ ಅದು ನೆಗೆಟಿವ್ ಆಕ್ಸಿಸ್ ಆಗ್ತಾ ಹೋಗುತ್ತೆ. ವೈ ಆಕ್ಸಿಸ್ ಆಗುತ್ತೆ ಅಂದರೆ ನೆಗೆಟಿವ್ ತೊಗೊಳ್ತಾ ಹೋಗ್ತೀವಿ. ನೋಡಿ ಆಬ್ಜೆಕ್ಟನ್ನು ನಾವೀಗ ಲೆಫ್ಟ್ ಸೈಡ್ ಇಟ್ಟಿದ್ದೀವಿ. ಮಿರರ್ ಆರಿಜಿನಿಂದ ನಾವು ಲೆಫ್ಟ್ ಸೈಡ್ ಆಬ್ಜೆಕ್ಟನ್ನು ಇಟ್ಟಿರೋದ್ರಿಂದ ಇದನ್ನು ನಾವು ನೆಗೆಟಿವ್ ತೊಗೊಳ್ಬೇಕು. ಯಾಕಂದರೆ ಈ ಕಡೆ ಬಂದರೆ ಏನಾಗುತ್ತೆ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಇರೋದ್ರಿಂದ ಯಾವಾಗಲೂ ಅದ್ರ ವ್ಯಾಲ್ಯೂಸ್ ಏನಾಗ್ತಾ ಹೋಗುತ್ತೆ ನೆಗೆಟಿವಲ್ಲೇ ಬರ್ತಾ ಹೋಗುತ್ತೆ. ಒಂದು ವೇಳೆ ಇಮೇಜ್ ಏನಾದ್ರು ಫಾರ್ಮೇಷನ್ ಈ ಕಡೆ ರೈಟ್ ಸೈಡ್ ಆದರೆ ಮಿರರಿಂದ ರೈಟ್ ಸೈಡ್ ಇಮೇಜ್ ಫಾರ್ಮೇಷನ್ ಆಗಿದ್ದರೆ ಆವಾಗ ಈ ಡಿಸ್ಟೆನ್ಸನ್ನು ನಾವು ಪಾಸಿಟಿವ್ ತೊಗೊಳ್ತೀವಿ. ಅರ್ಥ ಇದೆ ಹೇಳಿದ್ದು. ಈ ಕಡೆ ಬಂದರೆ ಪಾಸಿಟಿವ್ ತಗೋಬೇಕು, ಮೇಲೆ ಹೋದರೆ ಪಾಸಿಟಿವ್ ತಗೋಬೇಕು, ನೆಗೆಟಿವ್ ಬಂದರೆ ಇದನ್ನು ನಾವು ನ್ಯೂ ಕಾರ್ಟೇಸಿಯನ್ ಸೈನ್ ಕನ್ವೆನ್ಷನ್ ಅಂತ ಹೇಳ್ತಾ ಹೋಗ್ತೀವಿ. ಅರ್ಥ ಆಯ್ತಾ. ಪೋಲ್ ಅಥವಾ ಪಿ ಅನ್ನು ನಾವು ಆರಿಜಿನ್ ಅಂತ ತೊಗೊಂಡ್ರೆ ಪೋಲಿಂದ ಲೆಫ್ಟ್ ಸೈಡ್ ಹೋದರೆ ನೆಗೆಟಿವ್, ಪೋಲಿಂದ ರೈಟ್ ಸೈಡ್ ಹೋದರೆ ಪಾಸಿಟಿವ್, ಪೋಲಿಂದ ಅಪ್ವರ್ಡ್ ಎಬೋ ಅಂದರೆ ಮೇಲೆ ಹೋದರೆ ದಟ್ ಈಸ್ ಪಾಸಿಟಿವ್, ಪೋಲಿಂದ ಡೌನ್ವರ್ಡಲ್ಲಿ ಕೆಳ ಬಂದರೆ ನೆಗೆಟಿವ್ ಬಿಲೋ ಅಂತ ಹೇಳ್ತಾ ಹೋಗ್ತೀವಿ. ಇದು ಪ್ರಿನ್ಸಿಪಲ್ ಆಕ್ಸಿಸನ್ನು ಎಕ್ಸ್ ಆಕ್ಸಿಸ್ ಅಂತ ತೊಗೊಳ್ಬೇಕು, ಮಿರರನ್ನು ನಾವು ವೈ ಆಕ್ಸಿಸ್ ಅಂತ ತೊಗೊಳ್ಬೇಕು. ಅವೆರಡು ಇಂಟರ್ಸೆಕ್ಟ್ ಆಗಿರ್ತಕ್ಕಂಥ ಪಿ ಅನ್ನು ಪೋಲನ್ನು ನಾವು ಆರಿಜಿನ್ ಅಂತೇಳಿ ತೊಗೊಳ್ತಾ ಹೋಗಬೇಕು. ದಿಸ್ ಈಸ್ ನ್ಯೂ ಕಾರ್ಟೇಷಿಯನ್ ಸೈನ್ ಕನ್ವೆನ್ಷನ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಇದರ ಕಾನ್ಸೆಪ್ಟ್ ಏನಕ್ಕೆ ಬೇಕಾಗುತ್ತೆ ಅಲ್ಲೊಂದು ಫಾರ್ಮುಲಾ ಬರುತ್ತೆ ದಟ್ ಈಸ್ ಕಾಲ್ಡ್ ಎಸ್ ಮಿರರ್ ಫಾರ್ಮುಲಾ ಫಾರ್ ಸ್ಪೆರಿಕಲ್ ಮಿರರ್ಸ್. ಫಾರ್ ಎಕ್ಸಾಂಪಲ್ ಈಗ ನಾವು ಆಲ್ರೆಡಿ ಸ್ಪೆರಿಕಲ್ ಮಿರರ್ಸು ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಮಿರರ್ನ ಕಲ್ತಿದ್ದೀವಿ. ಆ ಮಿರರ್ಗಳಲ್ಲಿ ಯಾವ ರೀತಿ ಮ್ಯಾಗ್ನಿಫಿಕೇಷನ್ ಆಗುತ್ತೆ, ಯಾವ ರೀತಿ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಅದರ ನೇಚರ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನಾವು ಆಲ್ರೆಡಿ ಕಲ್ತಿದ್ದೀವಿ. ಅದನ್ನು ನಾವು ಅದಕ್ಕೆ ಸಂಬಂಧಪಟ್ಟ ಒಂದು ಫಾರ್ಮುಲಾ ಬರುತ್ತೆ ದಟ್ ಈಸ್ ಕಾಲ್ಡ್ ಆಸ್ ಮಿರರ್ ಫಾರ್ಮುಲಾ. The mirror formula is 1/v plus 1/u is equal to 1/f. This is a mirror formula 1/v
plus 1 by u is equal to 1 by f. Again, where v, u, f, what about v, u, f? v, for example, u is called as the object distance. ಅಂದರೆ ಈ p ಇಂದ ಆಬ್ಜೆಕ್ಟು ಎಷ್ಟು ಡಿಸ್ಟೆನ್ಸಲ್ಲಿ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದರೆ, p ಇಂದ ಆಬ್ಜೆಕ್ಟು ಎಷ್ಟು ದೂರದಲ್ಲಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿ ಮೆಜರ್ ಮಾಡಿದೆ ಆದರೆ, that is called as object distance. u is called as object distance. The distance between the pole and object is called as object distance. This can be represented by the letter is u. And v is called as image distance. ಈಗ ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ನ ಇಮೇಜ್ ಎಲ್ಲರೂ ಒಂದು ಕಡೆ ಬಂದಿರ್ಬೇಕು ತಾನೆ, ಆ ಇಮೇಜ್ ಎಷ್ಟು ಡಿಸ್ಟೆನ್ಸಲ್ಲಿ ಇದೆ ಮಿರರಿಂದ ಅಥವಾ ಪೋಲಿಂದ ಇಮೇಜ್ ಎಷ್ಟು ಡಿಸ್ಟೆನ್ಸಲ್ಲಿ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಇಮೇಜ್ ಡಿಸ್ಟೆನ್ಸ್. v is equal to image distance. ಅಂದರೆ the distance between pole and image of an object is called as image distance, and this can be represented by the letter is v. Image distance ಅನ್ನು v ಎನ್ನುವ ಲೆಟರ್ ಇಂದ ಡಿನೋಟ್ ಮಾಡ್ತಾ ಹೋಗ್ತೀವಿ. And what about f is called as focal length. ಆಲ್ರೆಡಿ ನಿಮಗೆ ಗೊತ್ತಿದೆ, focal length means the distance between pole and principal focus is called as focal length. ನಿಮಗೆ ಡೆಫಿನೇಷನ್ ಗೊತ್ತಿದೆ, 1 ಮಾರ್ಕ್ಸ್ ಇಂಪಾರ್ಟೆಂಟ್ ಕೇಳ್ತಿರ್ತಾರೆ. ವಾಟ್ ಈಸ್ ಫೋಕಲ್ ಲೆಂತ್ ಹೇಳಿ. therefore focal length ಅಂದರೆ the distance between the principal focus and pole is called as focal length. This focal length can be represented by the letter small letter f. ಅದೇ ರೀತಿ ಕ್ಯಾಪಿಟಲ್ ಲೆಟರ್ ಎಫ್ ಅಂತಂದರೆ ಪ್ರಿನ್ಸಿಪಲ್ ಫೋಕಸ್ ಅಂತ ಗೊತ್ತಿರಬೇಕು. ಇಲ್ಲಿ ಮಿರರ್ ಫಾರ್ಮಲ್ಲಿ ಬರ್ತಕ್ಕಂಥದ್ದು 3 ಫ್ಯಾಕ್ಟರ್ಸ್. ಒಂದು ಇಮೇಜ್ ಡಿಸ್ಟೆನ್ಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್, ಫೋಕಲ್ ಲೆಂತ್. 1 by v plus 1 by u is equal to 1 by f. This is the formula called mirror formula. u ಕಾನ್ವೆಕ್ಸ್ ಮಿರರಲ್ಲಿ ನೆಗೆಟಿವ್ ತೊಗೊಳ್ತೀವಿ, ಕಾನ್ಕೇವ್ ಮಿರಲ್ಲೂ ನೆಗೆಟಿವ್ ತೊಗೊಳ್ತೀವಿ. ಯಾಕೆ ಎರಡು ಕಡೆ ನೆಗೆಟಿವ್ ತೊಗೊಳ್ತೀವಿ? ಯಾವಾಗಲೂ ನಾವು ಕಾನ್ವೆಕ್ಸ್ ಮಿರರ್ ಆಗಲಿ ಕಾನ್ಕೇವ್ ಮಿರರ್ ಆಗಿರಲಿ, ಆಬ್ಜೆಕ್ಟನ್ನು ನಾವು ನೆಗೆಟಿವ್ ಸೈಡ್ ಅಂದರೆ ಲೆಫ್ಟ್ ಸೈಡಲ್ಲಿ ಇಡ್ತಾ ಹೋಗ್ತೀವಿ. ಮಿರರ್ನ ಲೆಫ್ಟ್ ಸೈಡಲ್ಲಿ ಆಬ್ಜೆಕ್ಟ್ ಯಾವಾಗಲೂ ನಾವು ಇಡೋದ್ರಿಂದ ಅದು ಡಿಸ್ಟೆನ್ಸ್ ಯಾವುದು ಬರುತ್ತೆ, ಅದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಇರೋದ್ರಿಂದ ಅದನ್ನ ಯಾವಾಗಲೂ ಕೂಡ ನೀವು ನೆಗೆಟಿವೇ ತೊಗೊಳ್ಬೇಕು. ಅರ್ಥ ಆಯ್ತು ಹೇಳಿದ್ದು. ನೋಡಿ, ಆಬ್ಜೆಕ್ಟ್ ಈಗ ಫಾರ್ ಎಕ್ಸಾಂಪಲ್ ಇದು ಮಿರರ್ ಅಂದ್ಕೊಳ್ರಿ, ಕಾನ್ಕೇವ್ ಆಗಲಿ ಕಾನ್ವೆಕ್ಸ್ ಆಗಲಿ, ಆಬ್ಜೆಕ್ಟನ್ನು ನಾವು ಏನು ಮಾಡ್ತೀವಿ, ಈಗ ಲೆಫ್ಟ್ ಸೈಡ್ ಇಡ್ತೀವಿ. ಲೆಫ್ಟ್ ಸೈಡ್ ಇರೋದ್ರಿಂದ ಇದು ನೆಗೆಟಿವ್ ತಾನೆ, ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ತಾನೆ. ಹಾಗಾಗಿ ಇಲ್ಲಿ ನಾವು ಪಿ ಇಂದ ಈ ಕಡೆ ಲೆಫ್ಟ್ ಸೈಡ್ ಹೋದಂಗೆಲ್ಲ ಅದ್ರ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ದೆ, ನೆಗೆಟಿವ್ ಅಂತಲೇ ತೊಗೋಬೇಕು ಅಂತ ಹೇಳಿದ್ದೆ. ಹಾಗಾಗಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗಲೂ ಕೂಡ ನೀವು ನೆಗೆಟಿವೇ ತೊಗೊಳ್ಬೇಕು. ವಿ ಇದು ಇಮೇಜ್ ಡಿಸ್ಟೆನ್ಸ್. ವಿ ಕಾನ್ವೆಕ್ಸ್ ಮಿರರ್ ಆದರೆ ಪಾಸಿಟಿವ್ ತೊಗೋಬೇಕು, ಕಾನ್ವೆಕ್ಸ್ ಮಿರರ್ ಆದರೆ ಪಾಸಿಟಿವ್ ತೊಗೊಳ್ಬೇಕು. ಕಾನ್ಕೇವ್ ಮಿರರ್ ಆದರೆ ಪಾಸಿಟಿವ್ ಆರ್ ನೆಗೆಟಿವ್, ಒಂದು ಕಂಡೀಷನಲ್ಲಿ ಮಾತ್ರ ಪಾಸಿಟಿವ್ ಬರ್ತದೆ, ಉಳಿದ ಕಂಡೀಷನಲ್ಲಿ ನೆಗೆಟಿವೇ ಬರೋದು. ಫಾರ್ ಎಕ್ಸಾಂಪಲ್ ಯಾಕಪ್ಪ ಅಂದರೆ ಕಾನ್ವೆಕ್ಸ್ ಮಿರರ್ ಆದರೆ ಇಮೇಜು ಬಿಹೈಂಡ್ ದ ಮಿರರ್ನ ಹಿಂಭಾಗದಲ್ಲಿ ಉಂಟಾಗುತ್ತೆ, ಇಲ್ಲಿ ಉಂಟಾಗುತ್ತೆ, ಅಂದರೆ ರೈಟ್ ಸೈಡ್ ಉಂಟಾಗುತ್ತೆ. ಬಟ್ ಕಾನ್ಕೇವಲ್ ಆದರೆ ಇಮೇಜು ಇದೇ ಸೈಡಲ್ಲಿ ಲೆಫ್ಟ್ ಸೈಡಲ್ಲೇ ಉಂಟಾಗುತ್ತೆ. ನಾವು ರೇಡಿಯೋಗ್ರಾಮ್ ಕಲ್ತಿದ್ದೀವಿ ತಾನೆ. ಕಾನ್ಕೇವ್ ಮಿರರ್ ಆದರೆ ದ ಇಮೇಜ್ ಫಾರ್ಮೇಷನ್ ಆಫ್ ಆನ್ ಆಬ್ಜೆಕ್ಟ್ ಈಸ್ ಇನ್ ಸೇಮ್ ಸೈಡ್, ಬಟ್ ಒಂದೇ ಒಂದು ಕಂಡೀಷನಲ್ಲಿ ಬಿಟ್ವೀನ್ ಪಿ ಆ್ಯಂಡ್ ಎಫ್ ಮತ್ತು ಅಲ್ಲಿರ್ತೀವಲ್ಲ, ಆ ಒಂದು ಕಂಡೀಷನಲ್ಲಿ ಮಾತ್ರ ಅದೇನಾಗುತ್ತೆ, ರೈಟ್ ಸೈಡಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಆ ಟೈಮಲ್ಲಿ ಮಾತ್ರ ನಾವು ಪಾಸಿಟಿವ್ ತೊಗೊಳ್ತೀವಿ, ಹೊರ್ತು ಇನ್ನು 5 ಕೇಸಸಲ್ಲಿ ನಾವೇನು ಮಾಡ್ತೀವಿ, ನೆಗೆಟಿವ್ ತೊಗೊಳ್ತೀವಿ. ಹಾಗಾಗಿ ಕಾನ್ಕೇವ್ ಮಿರರ್ ಅಂದ ತಕ್ಷಣ ವಿ ಏನಾಗಬೇಕು, ನೀವು ನೆಗೆಟಿವ್ ತೊಗೊಳ್ಬೇಕು. ಆರ್ ಒಂದೇ ಒಂದು ಸತಿ ಮಾತ್ರ ಪಾಸಿಟಿವ್ ಬರ್ತಾ ಹೋಗುತ್ತೆ. ಎಫ್ ಫೋಕಲ್ ಲೆಂತ್. ಕಾನ್ವೆಕ್ಸ್ ಮಿರರಲ್ಲಿ ಯಾವಾಗಲೂ ಪಾಸಿಟಿವೇ ತೊಗೊಳ್ಬೇಕು, ಫೋಕಲ್ ಲೆಂತನ್ನು ಯಾವಾಗಲೂ ಕೂಡ ಪಾಸಿಟಿವ್ ತೊಗೊಳ್ಬೇಕು. ಕಾನ್ಕೇವಲ್ಲಿ ನೆಗೆಟಿವ್ ತೊಗೊಳ್ಬೇಕು. ಅರ್ಥ ಹೇಳಿದ್ದು. ಫೋಕಲ್ ಲೆಂತನ್ನು ಯಾವಾಗಲೂ ಕಾನ್ವೆಕ್ಸ್ ಮಿರಲ್ಲಿ ಪಾಸಿಟಿವ್ ತೊಗೊಳ್ತೀರಾ, ಕಾನ್ಕೇವ್ ಮಿರಲ್ಲಿ ನೆಗೆಟಿವ್ ತೊಗೊಳ್ತೀರಾ. ಬಿಕಾಸ್ ಕಾನ್ವೆಕ್ಸ್ ಮಿರಲ್ಲಿ ಏನಾಗುತ್ತೆ, ರೈಟ್ ಸೈಡ್ ನಾವು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಇಮೇಜ್ ಇಲ್ಲಿ ರೈಟ್ ಸೈಡಲ್ಲಿ ಫಾರ್ಮೇಷನ್ ಆಗಿರೋದ್ರಿಂದ ಇಮೇಜ್ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಆ್ಯಂಡ್ ಇಮೇಜ್ ಅಂದರೆ ಅದು ಗೊತ್ತಾಗುತ್ತೆ ನಿಮಗೆ. ಅವಾಗ ಫೋಕಲ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಕಾನ್ವೆಕ್ಸ್ ಯಾವಾಗಲೂ ಕೂಡ ನಾವು ಪಾಸಿಟಿವ್ ತೊಗೋಬೇಕು, ಕಾನ್ಕೇವ್ ನೆಗೆಟಿವ್ ತೊಗೋಬೇಕು. ಭಾಳ ಇಂಪಾರ್ಟೆಂಟ್ ಇದು ನೋಡಿ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಮಾತ್ರ ಯಾವಾಗಲೂ ಕೂಡ ಎರಡೂ ಕಡೆ ನೆಗೆಟಿವೇ ಇರಬೇಕು. ಇಮೇಜ್ ಡಿಸ್ಟೆನ್ಸು ಕಾನ್ವೆಕ್ಸ್ ಆದರೆ ಪಾಸಿಟಿವ್ ತೊಗೋಬೇಕು, ಕಾನ್ಕೇವ್ ಆದರೆ ನೆಗೆಟಿವೇ ಜಾಸ್ತಿ ತೊಗೊಳ್ಳೋದು, ಒಂದು ಕಡೆ ಮಾತ್ರ ಪಾಸಿಟಿವ್ ತೊಗೊಳ್ತೀವಿ. ಬಟ್ ಫೋಕಲ್ ಲೆಂತ್ ನೋಡಿ, ಫೋಕಲ್ ಲೆಂತ್ ಭಾಳ ಇಂಪಾರ್ಟೆಂಟು. ಕಾನ್ವೆಕ್ಸ್ ಆದರೆ ಪಾಸಿಟಿವ್ ತೊಗೊಳ್ಬೇಕು, ಕಾನ್ಕೇವ್ ಆದರೆ ನೆಗೆಟಿವ್ ತೊಗೊಳ್ಬೇಕು. ಭಾಳ ಇಂಪಾರ್ಟೆಂಟು. ಮಿರರ್ ಫಾರ್ಮುಲಾ ಆದಮೇಲೆ ಮ್ಯಾಗ್ನಿಫಿಕೇಷನ್ ಅಂತ ಬರುತ್ತೆ. ಅಂದರೆ ಅದು ಇಮೇಜ್ ಸೈಜ್ ಎಷ್ಟು ಆಬ್ಜೆಕ್ಟ್ನ ಸೈಜ್ ಇನ್ಕ್ರೀಸ್ ಆಗಿದೆಯಾ, ಡಿಕ್ರೀಸ್ ಆಗಿದೆಯಾ, ಎನ್ಲಾರ್ಜ್ ಆಗಿದೆಯಾ, ಡಿಮಿನಿಷ್ ಆಗಿದೆಯಾ, ದಟ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ಫಾರ್ಮುಲಾ ಮ್ಯಾಗ್ನಿಫಿಕೇಷನ್. ಹೈಟ್ ಆಫ್ ಇಮೇಜ್ h2 divided by height of object h1, ಅಂದರೆ h2 by h1 which is equal to minus image distance divided by object distance. Image distance is taken as v and object distance we taken as u. Therefore magnification m is equal to minus v by u is the formula for finding magnification of an object. Then for actual image m is positive, real image m is negative. ಮ್ಯಾಗ್ನಿಫಿಕೇಷನ್ ಅಂದರೆ ನೆಗೆಟಿವ್ ಬಂತು ಅಂದರೆ ಅದು ವರ್ಚುವಲ್ ರಿಯಲ್ ಇಮೇಜ್ ಅಂತ, ಅಂದರೆ ಪಾಸಿಟಿವ್ ಬಂತಂದರೆ ಅದು ವರ್ಚುವಲ್ ಇಮೇಜ್ ಅಂತೇಳಿ. ಇಫ್ ಎಮ್ ಈಸ್ ಗ್ರೇಟರ್ ದ್ಯಾನ್ 1
ದ ಮ್ಯಾಗ್ನಿಫಿಕೇಶನ್ ಈಸ್ ಗ್ರೇಟರ್ ದ್ಯಾನ್ ಒನ್, ಇಮೇಜ್ ಈಸ್ ಬಿಗ್ಗರ್ ದ್ಯಾನ್ ದಿ ಆಬ್ಜೆಕ್ಟ್, ಆಬ್ಜೆಕ್ಟ್ಗಿಂತ ಇಮೇಜು ದೊಡ್ಡದಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಇಫ್ ಎಮ್ ಈಸ್ ಈಕ್ವಲ್ ಟು ಒನ್, ಇಮೇಜ್ ಈಸ್ ಆಫ್ ಸೇಮ್ ಸೈಜ್ ಆಫ್ ದಿ ಆಬ್ಜೆಕ್ಟ್, ಇಮೇಜು ಆಬ್ಜೆಕ್ಟ್ನ ಎಷ್ಟಿದೆ ಅಷ್ಟೇ ಇರುತ್ತೆ ಅಂತೇಳಿ ಡಿಸೈಡ್ ಆಗ್ತಾ ಹೋಗುತ್ತೆ. ಎಮ್ ಈಸ್ ಲೆಸ್ ದ್ಯಾನ್ ಒನ್, ಇಮೇಜ್ ಈಸ್ ಸ್ಮಾಲರ್ ದ್ಯಾನ್ ದಿ ಆಬ್ಜೆಕ್ಟ್, ಒಂದಕ್ಕಿಂತ ಕಡಿಮೆ ಬಂತು ಅಂದರೆ ಇಮೇಜ್ ಈಸ್ ಸ್ಮಾಲರ್ ದ್ಯಾನ್ ದಿ ಆಬ್ಜೆಕ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಇಫ್ ಎಮ್ ಈಸ್ ಪಾಸಿಟಿವ್ ದೆನ್ ದ ಇಮೇಜ್ ಈಸ್ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಅಂತ ಹೇಳಬೇಕು. ಇಫ್ ಎಮ್ ಈಸ್ ನೆಗೆಟಿವ್ ದೆನ್ ದ ಇಮೇಜ್ ಈಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂತ ಹೇಳ್ತಾ ಹೋಗ್ಬೇಕು. ಇವೆಲ್ಲ ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮಗೆ. ಎಮ್ ಕಂಡುಹಿಡಿತೀರಾ, ಪಾಸಿಟಿವ್ ಬಂತ ಅದು ವರ್ಚುವಲ್ ಆ್ಯಂಡ್ ಎರೆಕ್ಟ್ ಅಂತ ಗೊತ್ತಿರಬೇಕು, ನೆಗೆಟಿವ್ ಬಂತ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂತ ಗೊತ್ತಿರಬೇಕು. ಇದು ಪ್ರಾಬ್ಲಮಲ್ಲಿ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ, ನೋಡ್ತಾ ಹೋಗ್ತೀನಿ. ಈಗ ಪ್ರಾಬ್ಲಮ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂದು ಪ್ರಾಬ್ಲಮ್ ತೊಗೊಳ್ಳೋಣ. ಎ ಕಾನ್ವೆಕ್ಸ್ ಮಿರರ್ ಯೂಸ್ಡ್ ಫಾರ್ ರಿಯರ್ ವ್ಯೂ ಆನ್ ಆ್ಯನ್ ಆಟೋಮೊಬೈಲ್ ಆ್ಯಸ್ ಎ ರೇಡಿಯಸ್ ಆಫ್ ಕರ್ವೇಚರ್ ಆಫ್ 3.0 ಮೀಟರ್. ಕಾನ್ವೆಕ್ಸ್ ಮಿರರ್ನ ರಿಯರ್ ವ್ಯೂ ಮಿರರ್ಗಳಲ್ಲಿ ನೋಡಿರ್ಬೋದು. ಅಂದರೆ ಸೈಡ್ ಮಿರರ್ಗಳಲ್ಲಿ, ವೆಹಿಕಲ್ಸ್ಗಳಲ್ಲಿ ಹಿಂದ್ಗಡೆ ಬರ್ತಕ್ಕಂಥ ವಾಹನಗಳನ್ನು ನೋಡೋಕ್ಕೆ ನಾವು ಸೈಡ್ ಮಿರರ್ಗಳಲ್ಲಿ ಯೂಸ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ದ ರಿಯರ್ ವ್ಯೂ ಮಿರರ್ ಅಂತ ಹೇಳ್ತಾ ಹೋಗ್ತೀವಿ. ಆ ರಿಯರ್ ವ್ಯೂ ಮಿರರ್ನ ಒಂದು ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿದ್ದಾರೆ 3.0 ಮೀಟರ್. ಇಫ್ ಎ ಬಸ್ ಈಸ್ ಲೊಕೇಟೆಡ್ ಅಟ್ 5.0 ಮೀಟರ್ ಫ್ರಮ್ ದಿಸ್ ಮಿರರ್, ಆ ಮಿರರಿಂದ 5.0 ಮೀಟರ್ ದೂರದಲ್ಲಿ ಒಂದು ಬಸ್ಸು ನಿಂತಿದೆ. ದೇಫರ್ ಫೈಂಡ್ ದ ಪೊಸಿಷನ್, ನೇಚರ್ ಆ್ಯಂಡ್ ಸೈಜ್ ಆಫ್ ದಿ ಇಮೇಜ್. ಹಾಗಾದರೆ ಆ ಒಂದು ಬಸ್ನ ಇಮೇಜು ಆ ಮಿರರಲ್ಲಿ ಕಾಣ್ತಾ ಇರುತ್ತೆ. ಅದರ ಸೈಜು, ಅದರ ಪೊಸಿಷನ್ನು, ಅದರ ನೇಚರನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕೀಗ. ಅರ್ಥ ಆಯ್ತು ಹೇಳಿದ್ದು. ಈಗ ಒಂದು ಯಾವುದೋ ಒಂದು ಬಸ್ ಇದೆ, ಅದರ ಸೈಡ್ ಮಿರರ್ ಇದೆ. ಆ ಸೈಡ್ ಮಿರರ್ನ ರೇಡಿಯಸ್ ಆಫ್ ಕರ್ವೇಚರ್ 3.00 ಮೀಟರ್ ಕೊಟ್ಟಿದ್ದಾರೆ. ಆ ಒಂದು ಸೈಡ್ ಮಿರರಲ್ಲಿ ಒಂದು ಇಮೇಜ್ ಫಾರ್ಮೇಷನ್ ಆಗ್ತಾಯಿದೆ. ಯಾವುದು ಬಸ್ನ ಇಮೇಜು. ಬಸ್ ಎಷ್ಟು ದೂರದಲ್ಲಿದೆ ಹಾಗಾದರೆ? ಆ ಒಂದು ಮಿರರಿಂದ ಬಸ್ಸು 5.00 ಮೀಟರ್ನಲ್ಲಿದೆ. 5.00 ಮೀಟರ್ ದೂರದಲ್ಲಿ ಆಬ್ಜೆಕ್ಟ್ ಇದೆ. ಆಬ್ಜೆಕ್ಟ್ನ ಇಮೇಜು ಮಿರರಲ್ಲಿ ಕಾಣ್ತಾ ಇದೆ. ಹಾಗಾದರೆ ಆ ಒಂದು ನೇಚರನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಅದು ಯಾವ ರೀತಿ ಇದೆ, ಅದರ ನೇಚರ್ ಏನು, ಅದು ಎಷ್ಟು ಡಿಸ್ಟೆನ್ಸಲ್ಲಿದೆ, ಇಮೇಜ್ ಡಿಸ್ಟೆನ್ಸ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಫಾರ್ ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಗಿವನ್ 3 ಮೀಟರ್. ವಿ ನೋ ದಟ್ ಇಲ್ಲಿ ಫೋಕಲ್ ಅಂತ ಗೊತ್ತಿಲ್ಲ, ಯಾಕಂದರೆ ನಮ್ಮ ಮಿರರ್ ಫಾರ್ಮುಲಾ ಗೊತ್ತಿರೋದೇನು, 1/v + 1/u = 1/f. ಅಲ್ಲಿ ವಿ, ಯು, ಎಫ್ 3 ಬೇಕು ನಮಗೆ. ಈಗ ಇಲ್ಲಿ ಈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಕೊಟ್ಟಿದ್ದಾರೆ, ಎಫ್ ಕೊಟ್ಟಿಲ್ಲ. ಯಾವ್ದು 2 ಕೊಟ್ಟರೆ 3 ಅಂತ ಕಂಡುಹಿಡಿಬೋದಿತ್ತು, ಬಟ್ ಎಫ್ ಕೊಟ್ಟಿಲ್ಲ, ಆರ್ ಕೊಟ್ಟಿದ್ದಾರೆ. ಆರ್ ಯಾವ್ದು ಕೊಟ್ಟಿದ್ದಾರೆ? ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿದ್ದಾರೆ. ಆರ್ ಯೂಸ್ ಮಾಡ್ಕೊಂಡು ನಾವು ಎಫನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಎಫ್ ಗೊತ್ತಾದಮೇಲೆ ಎಫ್ ಗೊತ್ತಾಗುತ್ತೆ, ಯು ಗೊತ್ತಾಗಿರುತ್ತೆ, ವಿ ಅನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಫಸ್ಟ್ ನಾವು ಎಫನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆದರೆ ಕೊಟ್ಟಿರ್ತಕ್ಕಂಥದ್ದು ರೇಡಿಯಸ್ ಆಫ್ ಕರ್ವೇಚರ್ ಯೂಸ್ ಮಾಡ್ಕೊಂಡು ನಾವು ಎಫನ್ನು ಕ್ಯಾಲ್ಕುಲೇಟ್ ಮಾಡ್ಬೋದಾ? ಅದು ಮಾಡ್ಬೋದು. ಅದಕ್ಕೊಂದು ರಿಲೇಷನ್ ಇದೆ. ರೇಡಿಯಸ್ ಆಫ್ ಕರ್ವೇಚರ್ ಮತ್ತು ಫೋಕಲ್ ಲೆಂತ್ಗೆ ಒಂದು ರಿಲೇಷನ್ ಇದೆ, ಹೇಳಿದ್ದೆ ನಾನು. ದ ರೇಡಿಯಸ್ ಆಫ್ ಕರ್ವೇಚರ್ ಈಸ್ 2 times ಆಫ್ ಇಟ್ಸ್ ಫೋಕಲ್ ಲೆಂತ್ ಅಂತೇಳಿ. ಹಾಗಾಗಿ ಫೋಕಲ್ ಲೆಂತ್ ಈಸ್ half ಆಫ್ ಇಟ್ಸ್ ರೇಡಿಯಸ್ ಆಫ್ ಕರ್ವೇಚರ್ ಅಂತಲೂ ಕೂಡ ಹೇಳಿದ್ದೆ. ಫೋಕಲ್ ಲೆಂತ್ ಈಸ್ ಕೊಟ್ಟು ರೇಡಿಯಸ್ ಆಫ್ ಕರ್ವೇಚರ್ /2 ಅಂತ ಹೇಳ್ಬೋದು. ಹಾಗೆ ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟಿದೆ? 3.00 ಮೀಟರ್ ಇದೆ. 3.3 ಅಂತ ಬರ್ಕೊಳ್ತೀರ. /2 2 ಇಂದ ಡಿವೈಡ್ ಮಾಡ್ತೀರಾ. ದೆನ್ 1.5 ಮೀಟರ್ ಆಗುತ್ತೆ. ಅಂದರೆ ರೇಡಿಯಸ್ ಆಫ್ ಕರ್ವೇಚರ್ 3 ಮೀಟರ್ ಇದ್ದರೆ ಅದ್ರಾಗ ಅರ್ಧ ಫೋಕಲ್ ಲೆಂತ್ ಇರುತ್ತೆ, ಅಂದರೆ 1.5 ಮೀಟರ್ ಇರುತ್ತೆ. ಸಿನ್ಸ್ ದ ಫೋಕಸ್ ಆಫ್ ಕಾನ್ವೆಕ್ಸ್ ಮಿರರ್ ಈಸ್ ಬಿಹೈಂಡ್ ದ ಮಿರರ್, ಇಲ್ಲಿ ಕಾನ್ವೆಕ್ಸ್ ಮಿರರ್ ಆಗಿರೋದ್ರಿಂದ ಫೋಕಲ್ ಲೆಂತನ್ನು ಏನು ಮಾಡ್ಬೇಕು ನೀವು? ವಿಲ್ ಬಿ ಟೇಕನ್ ಆ್ಯಸ್ ಪಾಸಿಟಿವ್. ಒಂದು ಪಾಸಿಟಿವ್ನೇ ತಗೊಳ್ಬೇಕಂತ ಅಲ್ಲಿ ನಾನು ಅವಾಗಲೇ ಹೇಳಿದ್ದೆ. ಹಾಗಾಗಿ ಫೋಕಲ್ ಲೆಂತ್ = f = +1.5 ಮೀಟರ್. ಎಫ್ ಗೊತ್ತಾಯಿತು. ಬಸ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಇನ್ ಫ್ರಂಟ್ ಆಫ್ ದಿ ಮಿರರ್, ಮಿರರ್ನ ಇನ್ ಫ್ರಂಟ್ ಆಫ್ ದಿ ಮಿರರಲ್ಲಿ ಆಬ್ಜೆಕ್ಟನ್ನು ಪ್ಲೇಸ್ ಮಾಡಿರಂತ ಹೇಳ್ತೇವೆ. ಆಬ್ಜೆಕ್ಟ್ ಡಿಸ್ಟೆನ್ಸ್ ವಿಲ್ ಬಿ ನೆಗೆಟಿವ್. ನಾನು ಯಾವಾಗಲೂ ಹೇಳಿದ್ದೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಕಾನ್ವೆಕ್ಸ್ ಆಗಲಿ ಕಾನ್ಕೇವ್ ಆಗಲಿ ನೆಗೆಟಿವೇ ತೊಗೊಳ್ಬೇಕಂತೇಳಿ. ಫಾರ್ ಆಬ್ಜೆಕ್ಟ್ ಡಿಸ್ಟೆನ್ಸ್ u = -5 ಮೀಟರ್ ಅಂತ ತೊಗೋಬೇಕು. ಬೇರೆ 5 ಅಂತ ತೊಗೊಳಂಗಿಲ್ಲ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗಲೂ ಕೂಡ -5 ಅಂತ ತೊಗೊಳ್ಬೇಕು. ಅಲ್ಲಿ ಮೈನಸ್ ಕೊಟ್ಟಿಲ್ಲ ಅಂದರೆ ಕೂಡ ನೀವು ಮೈನಸ್ ತೊಗೋಬೇಕು. 5 ಮೀಟರ್ ಅಂತ ಕೊಟ್ಟಿದ್ರೆ -5 ಅಂತ ತೊಗೋಬೇಕು. 10 ಮೀಟರ್ ಅಂತ ಕೊಟ್ಟಿದ್ರೆ -10 ಮೀಟರ್ ಅಂತ ತೊಗೋಬೇಕು. ಅಲ್ಲಿ ಮೈನಸನ್ನು ಸೇರಿಸ್ಬೇಕು. ಯಾವುದಕ್ಕೆ? ಆಬ್ಜೆಕ್ಟ್ ಡಿಸ್ಟೆನ್ಸಿಗೆ. ಫೋಕಲ್ ಲೆಂತಿಗೆ ಕಾನ್ವೆಕ್ಸ್ ಆದರೆ ಪ್ಲಸ್ ತೊಗೋಬೇಕು, ಕಾನ್ಕೇವ್ ಆದರೆ ಮೈನಸ್ ತೊಗೋಬೇಕು. ಇಲ್ಲಿ ಕಾನ್ವೆಕ್ಸ್ ಕೊಟ್ಟಿರೋದ್ರಿಂದ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕಾನ್ವೆಕ್ಸ್ ಮಿರರ್ ಅಂತ ಹೇಳಿರೋದ್ರಿಂದ ಫೋಕಲ್ ಲೆಂತನ್ನು ಪಾಸಿಟಿವ್ ತೊಗೋಬೇಕು. ಕಾನ್ಕೇವ್ ಅಂತಿದ್ದರೆ ನೆಗೆಟಿವ್ ತೊಗೊಳ್ತಾ ಇದ್ರಿ. ಈಗ ಎಫ್ ಗೊತ್ತಾಯಿತು, ಯು ಗೊತ್ತಾಯಿತು, ವಿ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಲೆಟ್ ದ ಇಮೇಜ್ ಡಿಸ್ಟೆನ್ಸ್ ವಿ ಕ್ಯಾನ್ ಬಿ ಕ್ಯಾಲ್ಕುಲೇಟ್ ಬೈ ಯೂಸಿಂಗ್ ಮಿರರ್ ಫಾರ್ಮುಲಾ. 1/f = 1/u, v + 1/u ಫಾರ್ಮುಲಾ ಗೊತ್ತಿದೆ. 1/v + 1/u = 1/f ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ. ದೆನ್ 1/v ಬೇಕು ತಾನೆ ನಮಗೆ. 1/v = 1/f - 1/u. ಅದೇ ಫಾರ್ಮುಲಾ ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನು ಅಂದರೆ +1/u ಅನ್ನು ಆ ಕಡೆ ಕಳಿಸ್ತೀವಿ, -1/u ಆಗುತ್ತೆ ಅಷ್ಟೇ. ದೆನ್ 1/v = 1/f - 1/u ಫಾರ್ಮುಲಾ. ದೆನ್ 1/v = 1/f ಅಂದರೆ ಎಷ್ಟಿದೆ? 1.5 ಇದೆ. -1/u ಅಂತ ಹೇಳಿದ್ರೆ -5 ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀರಾ. ದೆನ್ 1/v = 1/1.5. ಈಗ ದಿಸ್ ಈಸ್ ಮಲ್ಟಿಪ್ಲೈಡ್ ಬೈ -, -× -+, +1/5 ಆಯಿತು.
ದೆನ್ 1/v ಈಸ್ ಈಕ್ವಲ್ ಟು 1.5 ಇಂಟು 5 ಇದೆ. ಇಲ್ಲಿ ಎರಡು ಫ್ರಾಕ್ಷನ್ಸ್ ಇದೆ, ಆ್ಯಡ್ ಮಾಡಬೇಕು. ಫಸ್ಟ್ ಇವೆರಡಕ್ಕೆ ಎಲ್ ಸಿ ಎಮ್ ತೊಗೊಳ್ತೀರಾ. ಫಾರ್ ಎಕ್ಸಾಂಪಲ್ ಈಗ 1.5 ಪಾಯಿಂಟ್ ಸಮಥಿಂಗ್ ಹೋಗ್ಸೋಕ್ಕೋಸ್ಕರ ಇದನ್ನ ಇಂಟು ಮಲ್ಟಿಪ್ಲೈ ಬೈ 10/10 ಅಂತ ಮಾಡಿದರೆ 10/15 ಆಗುತ್ತೆ. ಅದೇ ತಿಳಿದು ಇಲ್ಲಿ ಪಾಯಿಂಟನ್ನು ನಾನು ರಿಮೂವ್ ಮಾಡೋಕ್ಕೋಸ್ಕರ 1.5 ರಿಮೂವ್ ಮಾಡೋಕ್ಕೋಸ್ಕರ 10ಇಂದ ಮಲ್ಟಿಪ್ಲೈ ಮಾಡ್ತೀನಿ. 1.5 ಇಂಟು 10 ಎಷ್ಟಾಗುತ್ತೆ? 15 ಆಗುತ್ತೆ. ಆ 10 ನ್ಯೂಮರೇಟರ್ ಕೂಡ ಮಲ್ಟಿಪ್ಲೈ ಮಾಡಬೇಕು. ಅವಾಗ 10/15 ಆಯಿತು. 10/15 ಪ್ಲಸ್ 1/5 ಅಂತ ಬರ್ಕೊಳ್ಳಿ. ಈ ಎರಡು ಫ್ರಾಕ್ಷನ್ಸನ್ನು ಆ್ಯಡ್ ಮಾಡಬೇಕಪ್ಪ ಅಂದರೆ ಫಸ್ಟ್ ಎಲ್ ಸಿ ಎಮ್ ತೊಗೊಳ್ತೀರಾ. 15 ಮತ್ತು 5 ಎಲ್ ಸಿ ಎಮ್ ತಗೊಂಡ್ರೆ 15 ಬರುತ್ತೆ. 15 ಅಂತ ಬರ್ಕೊಳ್ತೀರಿ ಡಿನಾಮಿನೇಟರಲ್ಲಿ. 1/v ಈಸ್ ಈಕ್ವಲ್ ಟು 15 ಡಿವೈಡೆಡ್ ಫಾರ್. ನೆಕ್ಸ್ಟ್ ಈಗ 10 ಇದು ಆಲ್ರೆಡಿ 15 ಇರೋದ್ರಿಂದ 15 1 15, 10 1 10 ಉಳಿಯುತ್ತೆ. 10 ಬರ್ಕೊಳ್ತೀರಾ ಪ್ಲಸ್ ಈ 1/5 ಇಲ್ಲಿ 5 ಇರೋದ್ರಿಂದ 15 ಆಗಬೇಕಂದ್ರೆ 3ಇಂದ ಮಲ್ಟಿಪ್ಲೈ ಮಾಡ್ಬೇಕಾ? 5 3 15, ಡಿನಾಮಿನೇಟರ್ 15 ಆಯಿತು. ನೆಕ್ಸ್ಟ್ ಅದೇ ಥರ 3ನ ನ್ಯೂಮರೇಟರ್ ಕೂಡ ಮಲ್ಟಿಪ್ಲೈ ಮಾಡೋಕು. 1 3 3, ಅವಾಗ ಎಷ್ಟು ಬಂತು? 10 + 3 ಬಂತು. 10 + 3 / 15 ಆಯಿತು. ದೆನ್ 1/v ಈಸ್ ಈಕ್ವಲ್ ಟು 13/15 ಆಯಿತು. ನೋಡಿ, ಇದು ಅಡಿಷನ್ ಆಫ್ ಫ್ರಾಕ್ಷನ್ಸು ಆಲ್ರೆಡಿ ಕಲ್ತಿರ್ತೀರ. ಎಲ್ ಸಿ ಎಮ್ ತೊಗೊಂಡು ಆ್ಯಡ್ ಮಾಡಬೇಕು. ಇವೆರಡು ಫ್ರಾಕ್ಷನ್ಸ್ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 13/15 ಅಂತ ಬಂತು. ದೆನ್ 1/v ಈಸ್ ಈಕ್ವಲ್ ಟು 13/15 ಅಂತ ಹೇಳ್ತೀವಿ. v ಈಸ್ ಈಕ್ವಲ್ ಟು ಏನಾಗುತ್ತೆ? ಅವಾಗ ಉಲ್ಟಾ ಆಗುತ್ತೆ. 15/13 ಅಂತ ರೆಸಿಪ್ರೋಕಲ್ ಬರ್ಕೊಳ್ತಾ ಹೋಗ್ತೀವಿ. 1/v ಈಸ್ ಈಕ್ವಲ್ ಟು 13/15. ದೆನ್ v ಈಸ್ ಈಕ್ವಲ್ ಟು ಇದು v ಅಂತ ಬರ್ಕೋಬೇಕು. ಇಲ್ಲಿ ಬರೀ v ಈಸ್ ಈಕ್ವಲ್ ಟು 15/13 ಆಗುತ್ತೆ. 15 13ಇಂದ ಡಿವೈಡ್ ಮಾಡಿದರೆ 1.15 ಮೀಟರ್ ಬರುತ್ತೆ. ಪ್ಲಸ್ 1.15 ಮೀಟರ್ ಬಂತು. ಅಂದರೆ ಇಮೇಜ್ ಡಿಸ್ಟೆನ್ಸು ಪ್ಲಸ್ ಬಂತು ಅಂದಮೇಲೆ ಏನು ಹೇಳ್ಬೇಕು ನೀವಲ್ಲಿ? ವರ್ಚುವಲ್ ಆ್ಯಂಡ್ ಎರಾಕ್ಟ್ ಅಂತ ಹೇಳಬೇಕು. Therefore, image produced at a distance of 1.15 meter. Positive sign indicates that image is formed behind the mirror. ಮಿರರ್ನ ಹಿಂಭಾಗದಲ್ಲಿ ರೈಟ್ ಸೈಡಲ್ಲಿ, ಪೋಲಿಂದ ರೈಟ್ ಸೈಡಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ 1.15 ಮೀಟರ್ ಅಂತ ಬರ್ಕೊಳ್ತೀರಾ. ನೆಕ್ಸ್ಟ್ ಫೈಂಡ್ ದ ಸೈಜ್ ಆಫ್ ಇಮೇಜ್. ಸೈಜ್ ಕಂಡುಹಿಡಿಬೇಕು ತಾನೀಗ. ಎನ್ಲಾರ್ಜ್ ಆಗಿದೆಯೋ ಇಲ್ವೋ, ಡಿಮಿನಿಷ್ ಆಗಿದೆಯೋ ಇಲ್ವೋ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂದರೆ ಮ್ಯಾಗ್ನಿಫಿಕೇಷನ್ ಮಾಡಬೇಕು. ದೆನ್ ಮ್ಯಾಗ್ನಿಫಿಕೇಷನ್ ಇಸ್ ಈಕ್ವಲ್ ಟು -v/u ಫಾರ್ಮುಲಾ ಗೊತ್ತಿದೆ. ಮ್ಯಾಗ್ನಿಫಿಕೇಷನ್ ಇಸ್ ಈಕ್ವಲ್ ಟು -v/u ಮೈನಸ್ ಇಂಟು ಇಮೇಜ್ ಡಿಸ್ಟೆನ್ಸ್ ಡಿವೈಡ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಮೈನಸ್ v ಅಂದರೆ ಎಷ್ಟಿದೆ? 1.15 ಡಿವೈಡ್ ಬೈ -5. ಮೈನಸ್ ಇಂಟು ಮೈನಸ್ ಕ್ಯಾನ್ಸಲ್ ಆಗುತ್ತೆ. 1.15 ಡಿವೈಡ್ ಬೈ 5. ದಿಸ್ ಈಸ್ ಮಲ್ಟಿಪ್ಲೈ ಬೈ 100. 100ಇಂದ ಮಲ್ಟಿಪ್ಲೈ ಮಾಡಿದ್ರೆ 115 ಆಗುತ್ತೆ. ಅದೇ ರೀತಿ ನ್ಯೂಮರೇಟರ್ಗೂ ಕೂಡ ಡಿನಾಮಿನೇಟರ್ ಕೂಡ 100ಇಂದ ಮಲ್ಟಿಪ್ಲೈ ಮಾಡಿದ್ರೆ 500 ಆಗುತ್ತೆ. ದೆನ್ 23/100 ಆಗುತ್ತೆ. ಡಿವೈಡ್ ಮಾಡಿದರೆ ಪ್ಲಸ್ 0.23 ಆಯಿತು. ಅಂದರೆ ಮ್ಯಾಗ್ನಿಫಿಕೇಷನ್ ಎಷ್ಟು ಬಂತು? ಪ್ಲಸ್ 0.23 ಬಂತು. ಇಲ್ಲಿ ಪ್ಲಸ್ ಬಂತು ಅಂತಂದರೆ ಏನು ಹೇಳಬೇಕು? ವರ್ಚುವಲ್ ಆ್ಯಂಡ್ ಎರಾಕ್ಟ್ ಅಂತ ಹೇಳಬೇಕು. ಆಮೇಲೆ ಇದು ಒಂದಕ್ಕಿಂತ ಕಡಿಮೆ ಇದೆ ವ್ಯಾಲ್ಯೂ. ಎಮ್ ವ್ಯಾಲ್ಯೂ ಲೆಸ್ ದ್ಯಾನ್ 1 ಇದ್ದಾಗ ಇಮೇಜು ಸ್ಮಾಲರ್ ದ್ಯಾನ್ ದಿ ಆಬ್ಜೆಕ್ಟ್ ಅಂತ ಗೊತ್ತಿರುತ್ತೆ. ದ ಮ್ಯಾಗ್ನಿಫಿಕೇಷನ್ ಲೆಸ್ ದ್ಯಾನ್ 1 ಇಮೇಜ್ ಇಸ್ ಡಿಮಿನಿಷ್ಡ್ ಅಂತ ಹೇಳ್ತೀವಿ, ಚಿಕ್ಕದಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಇಟ್ ಸ್ಮಾಲರ್ ಸೈಜ್ ಬೈ ಎ ಫ್ಯಾಕ್ಟರ್ ಆಫ್ 0.23. ಎಷ್ಟು ಕಮ್ಮಿ ಆಗಿದೆ? 0.23 ಫ್ಯಾಕ್ಟರ್ ಅಷ್ಟು ಕಡಿಮೆ ಆಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಸಿನ್ಸ್ ಮ್ಯಾಗ್ನಿಫಿಕೇಷನ್ ಈಸ್ ಪಾಸಿಟಿವ್, ಇಮೇಜ್ ಇಸ್ ಎರಾಕ್ಟ್ ಅಂತ ಹೇಳ್ತೀವಿ. ವರ್ಚುವಲ್ ಆ್ಯಂಡ್ ಎರಾಕ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಎನ್ಸ್ ನೇಚರ್ ಆಫ್ ದಿ ಇಮೇಜ್ ಹೇಳೋದಾದರೆ ವರ್ಚುವಲ್, ಎರಾಕ್ಟ್ ಆ್ಯಂಡ್ ಸ್ಮಾಲರ್ ಇನ್ ಸೈಜ್ ಬೈ ಎ ಫ್ಯಾಕ್ಟರ್ ಆಫ್ 0.23. ಈ ರೀತಿ ನಾವು ನೇಚರ್ ಆಫ್ ದಿ ಇಮೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಯೂಸ್ ಮಾಡಿರೋದು ಎರಡು ಫಾರ್ಮುಲಾ, ಒಂದು ಮಿರರ್ ಫಾರ್ಮುಲಾ, ಇನ್ನೊಂದು ಮ್ಯಾಗ್ನಿಫಿಕೇಷನ್ನು. ನೋಡಿ, ಮ್ಯಾಗ್ನಿಫಿಕೇಷನ್ ಆಗಲಿ ಇಮೇಜ್ ಫಾರ್ಮುಲಾ ಆಗಲಿ ನೆಗೆಟಿವ್ ಬಂತು ಅಂದರೆ ವರ್ಚುವಲ್ ಆ್ಯಂಡ್ ಎರಾಕ್ಟ್ ಅಲ್ಲ, ಪಾಸಿಟಿವ್ ಅಂತ ಬಂದರೆ ವರ್ಚುವಲ್ ಆ್ಯಂಡ್ ಎರಾಕ್ಟ್ ಅಂತ ಬರೀಬೇಕು. ನೆಗೆಟಿವ್ ಬಂತಂದರೆ ರಿಯಲ್ ಆ್ಯಂಡ್ ಡಿನೋಟೆಡ್ ಅಂತ ಬರೀಬೇಕು. ಒಂದಕ್ಕಿಂತ ಜಾಸ್ತಿ ಬಂತಂದರೆ ಎನ್ಲಾರ್ಜ್ಡ್ ಇಮೇಜ್ ಅಂತ ಬರೀಬೇಕು. ಒಂದಕ್ಕಿಂತ ಕಡಿಮೆ ಬಂತಂದರೆ ಡಿಮಿನಿಷ್ಡ್ ಇಮೇಜ್ ಅಂತ ಬರೀಬೇಕು. ಇಷ್ಟೇ ಡಿಫ್ರೆನ್ಸ್. ಅರ್ಥ ತಿಳಿದ್ದು. ಈಗ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡ್ತಾರೆ. ಆ್ಯನ್ ಆಬ್ಜೆಕ್ಟ್ 4.0 cm in size is placed at 25 cm, 25.0 cm in front of a concave mirror of focal length 15.0 cm. ಆಬ್ಜೆಕ್ಟ್ 4.0 cm ಹೈಟ್ ಇರ್ತಕ್ಕಂಥ ಒಂದು ಆಬ್ಜೆಕ್ಟನ್ನು 25.0 cm ದೂರದಲ್ಲಿ ಆಬ್ಜೆಕ್ಟನ್ನು ಇಟ್ಟಿದ್ದಾರೆ. ಆ ಒಂದು ಮಿರರ್, ಯಾವ ಮಿರರ್ ಯೂಸ್ ಮಾಡಿದರೆ? ಕಾನ್ಕೇವ್ ಮಿರರ್ನ ಯೂಸ್ ಮಾಡಿದ್ದಾರೆ. ಅದರ ಫೋಕಲ್ ಲೆಂತ್ ಕೊಟ್ಟಿದ್ದಾರೆ 15.0 cm ಇದೆ. At what distance from the mirror should be a screen be placed in order to obtain a sharp image? ಹಾಗಾದರೆ ಕ್ಲೀನಾಗಿರ್ತಕ್ಕಂಥ ಇಮೇಜ್ ಫಾರ್ಮೇಷನ್ ಆಗಬೇಕಪ್ಪ ಅಂದರೆ ಸ್ಕ್ರೀನನ್ನು ಯಾವ ಡಿಸ್ಟೆನ್ಸಲ್ಲಿ ಇಡಬೇಕು ಅಂತ ಕೇಳಿದರೆ, ಸ್ಕ್ರೀನ್ ಅಂತಂದರೆ ಇಮೇಜಲ್ಲಿ ಯಾವ ಡಿಸ್ಟೆನ್ಸಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಇಸ್ ನಥಿಂಗ್ ಬಟ್ ಎ ಇಮೇಜ್ ಡಿಸ್ಟೆನ್ಸ್. ಅಲ್ಲಿ ಸ್ಕ್ರೀನ್ ಮೇಲೆ ಅಲ್ಲಿ ಕಾಣ್ತಾ ಇದೆ ಅಂದರೆ ಅದು ಇಮೇಜೇ ತಾನೆ. ಆ ಇಮೇಜ್ ಎಷ್ಟು ದೂರದಲ್ಲಿ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದೇನಾಗುತ್ತೆ? ಇಮೇಜ್ ಡಿಸ್ಟೆನ್ಸ್ ಆಗುತ್ತೆ. ಅಂದರೆ ಸ್ಕ್ರೀನನ್ನು ಎಷ್ಟು ದೂರದಲ್ಲಿ ಇಡಬೇಕು ಅನ್ನೋದು ಒಂದೇ, ಇಮೇಜ್ ಡಿಸ್ಟೆನ್ಸ್ ಅಂದ್ರೂ ಒಂದೇ. ಶಾರ್ಪ್ ಇಮೇಜ್ ಬೇಕಪ್ಪ ಅಂದರೆ, ಶಾರ್ಪ್ ಇಮೇಜ್ ಅಂದರೆ ಕ್ಲಿಯರಾಗಿ ನೀಟಾಗಿ ಕಾಣಬೇಕದು. ಆ್ಯಂಡ್ ಫೈಂಡ್ ಎ ನೇಚರ್ ಆ್ಯಂಡ್ ಸೈಜ್ ಆಫ್ ದ ಇಮೇಜ್. ಅದೇ ರೀತಿ ಎನ್ಲಾರ್ಜ್ಡೋ, ರಿಯಲ್ಲೋ, ಇನ್ವರ್ಟೆಡ್ಡೋ ಅಥವಾ ವರ್ಚುವಲೋ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಈಗ ಫಸ್ಟ್ ಗಿವನ್ ಅಬ್ಸರ್ವ್ ಮಾಡಿಕೊಡ್ರಿ.
ಆಬ್ಜೆಕ್ಟ್ನ ಹೈಟ್ ಕೊಟ್ಟಿದ್ದಾರೆ, ಹೆಚ್ಚನ್ನು ಕೊಟ್ಟಿದ್ದಾರೆ. ಹೈಟ್ ಆಫ್ ದಿ ಆಬ್ಜೆಕ್ಟ್ ಈಸ್ ಎಚ್ ಇಸ್ ಈಕ್ವಲ್ ಟು ಪ್ಲಸ್ 4.0 ಸೆಂಟಿಮೀಟರ್. ಯಾಕಂದರೆ ಇದು ಈ ರೀತಿ ಇರುತ್ತೆ, ಮೇಲೆ ಅಬೋವ್ ಅಂತ ಹೇಳ್ತಾ ಹೋಗ್ತೀವಿ. ಪ್ರಿನ್ಸಿಪಲ್ ಆಕ್ಸಿನ ಮೇಲ್ಮುಖವಾಗಿ ಹೋಗುತ್ತೆ ತಾನೆ. ಆಬ್ಜೆಕ್ಟ್ ಸೈಜು ನಾವು ಯಾವಾಗ ಹಿಂಗೆ ಅಳಿತೀವ, ಇಲ್ಲ, ಏನು ಮಾಡ್ತೀವಿ, ಹೈಟ್ ಅಂದರೆ ಏನು, ಎತ್ತರ, ಕೆಳಗಲಿಂದ ಮೇಲಿಗೆ ಎಷ್ಟಿದೆ ಅಂತ ಅಂದರೆ ಎಬೋವ್ ಅಂತ ಹೋಗ್ತೀವಿ. ಎಬೋವ್ ಅಂದಾಗ ಪ್ಲಸ್ ತೊಗೋಬೇಕು, ಪ್ಲಸ್ 4.0 ಸೆಂಟಿಮೀಟರ್ ಆಯಿತು. ಅರ್ಥ ಆಯ್ತು ಹೇಳಿದ್ದು. ಇದು ಪ್ರಿನ್ಸಿಪಲ್ ಆಕ್ಸಿಸ್ ಅಂದರೆ ಇದು ಈ ರೀತಿ ಅಳತೆ ಮಾಡ್ತಾ ಹೋಗ್ತೀವಿ, ಹಾಗಾಗಿ ಪ್ಲಸ್ ತೊಗೊಳ್ತೀವಿ. ಸಿನ್ಸ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಇನ್ ಫ್ರಂಟ್ ಆಫ್ ದಿ ಮಿರರ್ ಅಂದಮೇಲೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗಲೂ ನಾನು ಹೇಳಿದ್ದೆ ಮೈನಸ್ ತೊಗೋಬೇಕು. ಯಾಕಂದರೆ ನಾವು ಮಿರರ್ನ ಆಪೋಸಿಟ್ ನೆಗೆಟಿವ್ ಸೈಡಲ್ಲೇ ನಾವು ಯಾವಾಗಲೂ ಆಬ್ಜೆಕ್ಟ್ ಇಡೋದು. ಯಾವಾಗಲೂ ಕೂಡ ಆಬ್ಜೆಕ್ಟನ್ನು ನೀವು ನೆಗೆಟಿವೇ ತೊಗೊಳ್ಬೇಕು. ಯು ಎಷ್ಟಾಗುತ್ತೆ ಹಾಗಾದರೆ -25 ಸೆಂಟಿಮೀಟರ್ ಅಂತ ಆಗುತ್ತೆ. ಎಚ್ ಗೊತ್ತಾಯಿತು, ಯು ಗೊತ್ತಾಯಿತು. ಫೋಕಸ್ ಆಫ್ ಎ ಕಾನ್ವೆಕ್ಸ್ ಮಿರರ್ ಈಸ್ ಇನ್ ಫ್ರಂಟ್ ಆಫ್ ದಿ ಮಿರರ್. ಅದು ಕೂಡ ಫೋಕಸ್, ಕಾನ್ವೆಕ್ಸ್ ಮಿರರ್ನ ಫೋಕಸ್ ಯಾವಾಗಲೂ ಕೂಡ ಲೆಫ್ಟ್ ಸೈಡೇ ಬರುತ್ತೆ. ಅದು ಇನ್ ಫ್ರಂಟ್ ಆಫ್ ದಿ ಕಾನ್ವೆಕ್ಸ್ ಮಿರರ್, ಬಿಹೈಂಡ್ ಬರಲ್ಲ. ಹಾಗಾಗಿ ಅದನ್ನು ಕೂಡ ನೆಗೆಟಿವ್ ತೊಗೊಳ್ಬೇಕು. ಎಫ್ ಇಸ್ ಈಕ್ವಲ್ ಟು -15 ಸೆಂಟಿಮೀಟರ್. ಇಲ್ಲಿ ಯಾಕೆ ಮೈನಸ್ ತಗೊಂಡ್ವಿ ಫೋಕಲ್ ಲೆಂತು? ಇದು ಕಾನ್ಕೇವ್ ಮಿರರ್ ಯೂಸ್ ಮಾಡಿದ್ದೀವಿ, ಅದ್ರ ಫೋಕಸ್ಸು ಲೆಫ್ಟ್ ಸೈಡೇ ಬರುತ್ತೆ, ಹಾಗಾಗಿ ನಾವು ನೆಗೆಟಿವ್ ತೊಗೊಂಡ್ವಿ. ಕಾನ್ವೆಕ್ಸ್ ಮಿರರ್ ಆಗಿದ್ದರೆ ಪಾಸಿಟಿವ್ ತೊಗೊಳ್ತೀವಿ, ಯಾಕಂದರೆ ಅದು ಬಿಹೈಂಡ್ ದ ಮಿರರಲ್ಲಿ ಫೋಕಸ್ ಮಾಡೋದ್ರಿಂದ ರೈಟ್ ಸೈಡ್ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಹಾಗಾಗಿ ಅಲ್ಲಿ ಪಾಸಿಟಿವ್ ತೊಗೊಳ್ತೀವಿ, ಇಲ್ಲಿ ನೆಗೆಟಿವ್ ತೊಗೊಳ್ತೀವಿ. ಕಾನ್ವೆಕ್ಸ್ ಅಂದಾಗ ಪಾಸಿಟಿವ್ ತೊಗೋಬೇಕು, ಕಾನ್ಕೇವ್ ಅಂದಾಗ ನೆಗೆಟಿವ್ ತೊಗೋಬೇಕು. ಇಲ್ಲಿ ಯೂಸ್ ಮಾಡೋದು ಕಾನ್ಕೇವ್ ಮಿರರಿಂದ ನೆಗೆಟಿವ್ ತೊಗೊಳ್ಬೇಕು, -15 ಅಂತ ತೊಗೋಬೇಕು. +15 ಅಂತ ಬರ್ಕೊಂಡ್ರೆ ಆನ್ಸರ್ ತಪ್ಪಾಗುತ್ತೆ. ಇದು ಭಾಳ ಇಂಪಾರ್ಟೆಂಟು. ಮೈನಸ್ ಯಾವಾಗ ತೊಗೋಬೇಕು, ಪ್ಲಸ್ ಯಾವಾಗ ತೊಗೋಬೇಕು ಅನ್ನೋದನ್ನು ಅಬ್ಸರ್ವ್ ಮಾಡ್ಕೊಂಡು ಕರೆಕ್ಟಾಗಿ ತೊಗೋಬೇಕು. ವಿ ನೀಡ್ ಟು ಫೈಂಡ್ ಡಿಸ್ಟೆನ್ಸ್ ಅಟ್ ವಿಚ್ ಸ್ಕ್ರೀನ್ಸ್ ಶುಡ್ ಬಿ ಪ್ಲೇಸ್ಡ್ ಟು ಅಬ್ಟೈನ್ ಶಾರ್ಪ್ ಇಮೇಜ್. ದಿಸ್ ಡಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು ಇಮೇಜ್ ಡಿಸ್ಟೆನ್ಸ್. ಹಾಗಾಗಿ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಫೈಂಡಿಂಗ್ ಇಮೇಜ್ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಇಮೇಜ್ ಡಿಸ್ಟೆನ್ಸ್ ಇಸ್ ಟೇಕನ್ ಆಸ್ ವಿ ಏನೇ ಕ್ಯಾಲ್ಕುಲೇಟ್ ಮಾಡಬೇಕು. ಎಫ್ ಗೊತ್ತಿದೆ, ಯು ಗೊತ್ತಿದೆ, ವಿ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಮಿರರ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು 1/f ಇಸ್ ಈಕ್ವಲ್ ಟು 1/v ಪ್ಲಸ್ 1/u ಫಾರ್ಮುಲಾ ಗೊತ್ತಿದೆ. ದೆನ್ 1/v ಇಸ್ ಈಕ್ವಲ್ ಟು 1/f ಮೈನಸ್ 1/u ತಾನೆ ಫಾರ್ಮುಲಾ. ದೆನ್ 1/v ಇಸ್ ಈಕ್ವಲ್ ಟು 1/-15 ಆಯಿತು. ಎಫ್ ಅಂದರೆ ಎಷ್ಟು? -15 -/-25. 1/f ಇಸ್ ಈಕ್ವಲ್ ಟು ಮೈನಸ್ ನ್ಯೂಮರ್ಗೆ ಹೋಗುತ್ತೆ, -1/15 ಆಯಿತು. ದೆನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಇಲ್ಲಿ ಪ್ಲಸ್ 1/25 ಆಯಿತು. ಅರ್ಥಾಯ್ತು ಹೇಳಿದ್ದು. ಇದು ಮೈನಸ್ ಇಂಟು ಮೈನಸ್, ಇಲ್ಲಿ ಮೈನಸ್ ಇದೆ ನೋಡಿ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ, ಪ್ಲಸ್ 1/25 ಆಗುತ್ತೆ. ಇವೆರಡನ್ನು ಎಲ್ ಸಿ ಎಮ್ ತಗೊಂಡ್ರೆ 75 ಎಲ್ ಸಿ ಎಮ್ ಬರುತ್ತೆ. ದೆನ್ 1/v ಇಸ್ ಈಕ್ವಲ್ ಟು 75 ಎಲ್ ಸಿ ಎಮ್ ಆಯಿತು. ಡಿನಾಮಿನೇಟರ್ 75 ಬರ್ಕೊಳ್ತೀರಾ. 15 5 75 ಅಂತ ಗೊತ್ತಿರುತ್ತೆ. ಆ 5 ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿದ್ರೆ -5 ಆಗುತ್ತೆ, -5 ಪ್ಲಸ್ 25 3 75 ಅಂತ ಗೊತ್ತಿರುತ್ತೆ. 3 ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿದ್ರೆ 1 3 3 ಆಯಿತು. ದೇರ್ಫೋರ್ -5 ಪ್ಲಸ್ 3/75 ಆಯಿತು, ಇವೆರಡನ್ನು ಆ್ಯಡ್ ಮಾಡಿದಾಗ. ದೆನ್ 1/v ಇಸ್ ಈಕ್ವಲ್ ಟು -2/75 ಆಯಿತು. ದೆನ್ v ಇಸ್ ಈಕ್ವಲ್ ಟು, ನಾವು ಈ 1/v ಏನೋ ರೆಸಿಪ್ರೋಕಲ್ ಬರ್ಕೊಂಡ್ರೆ v ಇಸ್ ಈಕ್ವಲ್ ಟು ಇದು ಉಲ್ಟಾ ಆಗುತ್ತೆ. ನ್ಯೂಮರೇಟರ್ ಡಿನಾಮಿನೇಟರ್ ಬರುತ್ತೆ, ಡಿನಾಮಿನೇಟರ್ ನ್ಯೂಮರೇಟರ್ ಬರುತ್ತೆ. -75/2 ಆಯಿತು. -75/2 ನಾವು 2ಇಂದ ಡಿವೈಡ್, -75 2ಇಂದ ಡಿವೈಡ್ ಮಾಡಿದರೆ -37.5 ಸೆಂಟಿಮೀಟರ್ ಆಯಿತು. ಅಂದರೆ ಇಮೇಜ್ ಡಿಸ್ಟೆನ್ಸ್ ಏನಾಯಿತು, -37.5 ಬಂತು. ಅಂದರೆ ಇಮೇಜ್ ಡಿಸ್ಟೆನ್ಸ್ ಮೈನಸ್ ಬಂತು ಅಂದರೆ ಅರ್ಥ ಏನು, ಆಬ್ಜೆಕ್ಟನ್ನು ಯಾವ ಸೈಡ್ ಇಟ್ಟಿದ್ದೀವೋ ಅದೇ ಸೈಡೇ ಇಮೇಜ್ ಫಾರ್ಮೇಷನ್ ಆಗಿದೆ ಅಂತ ಅರ್ಥ. ಯಾಕಂದರೆ ಇಲ್ಲಿ ಕಾನ್ಕೇವ್ ಮಿರರ್ ಅಲ್ಲ, ಅದೇ ಸೈಡಲ್ಲಿ ಇಮೇಜ್ ಫಾರ್ಮೇಷನ್ ಆಗೋದು. ಸ್ಕ್ರೀನ್ ಶುಡ್ ಬಿ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 37.5 ಸೆಂಟಿಮೀಟರ್. ಹಾಗಾದರೆ ಶಾರ್ಪ್ ಇಮೇಜ್ ಬೇಕು ಅಂತಂದರೆ ನಾವು ಸ್ಕ್ರೀನನ್ನು 37.5 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಇಡಬೇಕು. ಮಿರರಿಂದ 37.5 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಸ್ಕ್ರೀನನ್ನು ಇಟ್ಟರೆ ಇಮೇಜ್ ಶಾರ್ಪ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ನೆಗೆಟಿವ್ ಸೈನ್ ಮೀನ್ಸ್ ದಟ್ ಸ್ಕ್ರೀನ್ ಶುಡ್ ಬಿ ಪ್ಲೇಸ್ಡ್ ಇನ್ ಫ್ರಂಟ್ ಆಫ್ ದಿ ಮಿರರ್. ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡ್ತಪ್ಪ ಅಂದರೆ ಆ ಮಿರರ್ನ ಇನ್ ಫ್ರಂಟ್ ಮುಂಭಾಗದಲ್ಲಿಯೇ ನಾವು ಇಮೇಜನ್ನು ಫಾರ್ಮೇಷನ್ ಆಗೋದ್ರಿಂದ ಸ್ಕ್ರೀನು ಕೂಡ ಮುಂಭಾಗದಲ್ಲೇ ಇಡಬೇಕು. ಸಿನ್ಸ್ ಇಮೇಜ್ ಈಸ್ ಇನ್ ಫ್ರಂಟ್ ಆಫ್ ದಿ ಮಿರರ್ ಇಟ್ ಈಸ್ ರಿಯಲ್ ಇಮೇಜ್. ವರ್ಚುವಲ್ ಆ್ಯಂಡ್ ರಿಯಲ್ ಅಂತ ಹೇಳಿದ್ದಾನೆ, ಹಾಗೆ ರಿಯಲ್ ಇಮೇಜ್ ಆಗಿರ್ತದೆ. ಈಗ ನಾವು ಸೈಜ್ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ, ಅದು ಮ್ಯಾಗ್ನಿಫಿಕೇಷನ್ ಆಗಿದೆಯಲ್ಲ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು ತಾನೆ. ಎಚ್ ಕೊಟ್ಟಿದ್ದಾರೆ, H', ಆಬ್ಜೆಕ್ಟ್ ಡಿಸ್ಟೆನ್ಸ್, ಆಬ್ಜೆಕ್ಟ್ ಹೈಟ್ ಕೊಟ್ಟಿದ್ದಾರೆ 4 ಸೆಂಟಿಮೀಟರ್. ದೆನ್ ಮ್ಯಾಗ್ನಿಫಿಕೇಷನ್ ಆಫ್ ದಿ ಮಿರರ್ ಈಸ್ ಈಕ್ವಲ್ ಟು ಮೈನಸ್ ಇಮೇಜ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತಿದೆ ಫಾರ್ಮುಲಾ. ಆಲ್ಸೋ ಅದನ್ನ ಅಂತ ಬರ್ಕೋಬೋದು, -v/u ಅಂತಿದೆ ಈಕ್ವೇಷನ್ 1. ಇನ್ನೊಂದು ಫಾರ್ಮುಲಾ ಇದೆ, ಮ್ಯಾಗ್ನಿಫಿಕೇಷನ್ ಆಫ್ ಎ ಮಿರರ್ ಈಸ್ ಈಕ್ವಲ್ ಟು ಹೈಟ್ ಆಫ್ ಆಬ್ಜೆಕ್ಟ್ ಡಿವೈಡೆಡ್ ಬೈ ಹೈಟ್ ಆಫ್ ಇಮೇಜ್ ಅಂತೇಳಿ, H'/H ಅಂತಲೂ ಕೂಡ ಬರ್ಕೋಬೋದು ಈಕ್ವೇಷನ್ 2. ಫ್ರಮ್ ಈಕ್ವೇಷನ್ 1 and 2 -v/u ಈಸ್ ಈಕ್ವಲ್ ಟು H'/H ಅಂತ ಬರ್ಕೊಳ್ತೀರಾ. -v ಅಂದರೆ ಎಷ್ಟಿದೆ, ಮೈನಸ್ ಇದು ಫಾರ್ಮುಲಾಗಿರೋದು ಮೈನಸ್ಸು, ಇಲ್ಲಿ v ಅಂದರೆ -75/2 -75/2 ಬರ್ಕೋಬೇಕು. 2 ಸತಿ ಯಾಕೆ ಬರ್ಕೊಂಡ್ರೆ ಅಂತ ಗೊತ್ತಾಯ್ತಲ್ಲ, ಫಾರ್ಮುಲಾದಲ್ಲಿ ಮೈನಸ್ ಇದೆ, ಮೈನಸ್ ಹಾಗೆ ಬರ್ಕೊಳ್ರಿ. v ಅಂದರೆ v ವ್ಯಾಲ್ಯೂ ಕೂಡ ಮೈನಸ್ ಬಂದಿರೋದ್ರಿಂದ -75/2 ಅಂತ ಬರ್ಕೊಳ್ರಿ. ಡಿವೈಡೆಡ್ ಬೈ u ಅಂದರೆ -25 ವಿಚ್ ಈಸ್ ಈಕ್ವಲ್ ಟು H' ಅಂದರೆ ಇಮೇಜ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಅದನ್ನು ಕ್ಯಾಲ್ಕುಲೇಟ್ ಮಾಡಿಲ್ಲ, ಅದು ಹಾಗೆ ಬರ್ಕೊಳ್ರಿ. ಡಿವೈಡ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿದೆ, 4 ಇದೆ, 4 ಬರ್ಕೊಳ್ತೀರಾ. ದೆನ್ ನೀವು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು,
ಫಸ್ಟ್ h'/4 ಹಾಗೆ ಬರ್ಕೊಳ್ರಿ. h'/4 ಫಸ್ಟ್ ಬರ್ಕೊಳ್ರಿ ಈಸ್ ಈಕ್ವಲ್ ಟು ನೋಡಿ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಐತೆ, ಮತ್ತು ಇಲ್ಲಿ ಮೈನಸ್ ಇದೆ, ಅದು ನ್ಯೂಮರೇಟರ್ಗೆ ಹೋಗುತ್ತೆ, ಅವಾಗ ಪ್ಲಸ್ ಇಂಟು ಮೈನಸ್ ಆಗುತ್ತೆ. -75/2 / 25 ಆಯಿತು. ಅರ್ಥ ಆಯ್ತು ಇದು. ಮೈನಸ್ ಕ್ಯಾನ್ಸಲ್ ಅಂತ ಮಾಡ್ಕೊಳ್ರಿ. ಈ ಮೈನಸ್ ಕ್ಯಾನ್ಸಲ್ ಆಯಿತು. ಏನು ಉಳಿತಿಲ್ಲಿ ಮೈನಸ್ ಉಳಿತು. -75/2 / 25 ಅಂತ ಬರ್ಕೊಳ್ತೀರ. h'/4 ಇಸ್ ಈಕ್ವಲ್ ಟು -75/2 ಇಂಟು 1/25 ಅಂತ ಆಗುತ್ತಾ. 25 ಇಂಟು 2 ಆಯಿತು. 25 1 × 25, 25 3 × 75 ಅಂತ ಗೊತ್ತಿರುತ್ತೆ. ದೆನ್ h'/4 ಇಸ್ ಈಕ್ವಲ್ ಟು -3/2 ಅಂತ ಆಯಿತು. ದೆನ್ h' ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ, ಅವಾಗ ಏನಾಗುತ್ತೆ -3 ಇಂಟು 4 / 2 ಆಗುತ್ತೆ. ದೆನ್ 2 1 × 2 2 × 2 ಇಂಟು -3 -6 ಆಯಿತು. ದೆನ್ h' ಇಸ್ ಈಕ್ವಲ್ ಟು -6 ಸೆಂಟಿಮೀಟರ್. ಅಲ್ಲ -6 ಅನ್ನೋದು ಒಂದಕ್ಕಿಂತ ಚಿಕ್ಕ ನಂಬರ ದೊಡ್ಡ ನಂಬರ ಅಂತ ನೀವು ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಈ ಮೈನಸ್ಸು ನಂಬರ್ಗೆ ಆ್ಯಡ್ ಮಾಡ್ಬೋದು. ಈ ಮೈನಸ್ ಏನು ಸೂಚಿಸುತ್ತೆ, ಅದು ರಿಯಲ್ ಇಮೇಜ್ ಅಂತ ತೋರಿಸುತ್ತೆ, ಇನ್ವರ್ಟೆಡ್ ಇಮೇಜ್ ಅಂತ ತೋರಿಸುತ್ತೆ. ಬಟ್ 6 ಅಂತ ಬಂತಂದರೆ ಹೈಟ್ ಏನಾಗಿದೆ ಒಂದಕ್ಕಿಂತ ಜಾಸ್ತಿ ಇದೆ ಅಂತೇಳಿ, ಅಂದರೆ ಆಬ್ಜೆಕ್ಟು 4 ಸೆಂಟಿಮೀಟರ್ ಇತ್ತು, ಇಮೇಜ್ 6 ಸೆಂಟಿಮೀಟರ್ ಇದೆ, ಹಾಗಾಗಿ ಅದು ಎನ್ಲಾರ್ಜ್ಡ್ ಇಮೇಜ್ ಅಂತ ಹೇಳ್ತಾ ಹೋಗ್ಬೇಕು. ನೋಡಿ ಸೈಜ್ ಆಫ್ ದಿ ಇಮೇಜ್ ಇಸ್ 6 ಸೆಂಟಿಮೀಟರ್, ಸೈಜ್ ಆಫ್ ದಿ ಆಬ್ಜೆಕ್ಟ್ ಈಸ್ 4 ಸೆಂಟಿಮೀಟರ್, ಹಾಗಾಗಿ ಇಮೇಜ್ ಈಸ್ ಎನ್ಲಾರ್ಜ್ಡ್. ಸರ್ ಇಲ್ಲಿ ನೆಗೆಟಿವ್ಸ್ ಬಂದತ್ತಲ್ಲ ಸರ್, -6 -6 ಅನ್ನೋದು ಒಂದಕ್ಕಿಂತ ಚಿಕ್ಕ ಸಂಖ್ಯೆ ಅಂತ ಕೇಳ್ಬೋದು. ನೀವು ಮೈನಸ್ ಕನ್ಸಿಡರ್ ಮಾಡ್ಬೇಕಾದ್ರೆ ಅದು ಓನ್ಲಿ ಏನಕ್ಕೆ ನೇಚರ್ ಹೇಳೋಕ್ಕಷ್ಟೇ. ಇಲ್ಲಿ ಆ ನಂಬರೇ ನೆಗೆಟಿವ್ ನಂಬರ್ ಅಂತ ಹೇಳೋಂಗಿಲ್ಲ. 6 ಅಂತಿದೆ, 6 ಅನ್ನೋದು ಒಂದಕ್ಕಿಂತ ದೊಡ್ಡ ನಂಬರೇ, ಹಾಗಾಗಿ ಅಲ್ಲಿ ಆಬ್ಜೆಕ್ಟ್ಗಿಂತ ಇಮೇಜ್ ಸೈಜ್ ಜಾಸ್ತಿ ಇದೆ ಅಂತ ಹೇಳ್ತಾ ಹೋಗ್ತೀವಿ ಹೊರತು -1ಗಿಂತ ಕಮ್ಮಿ ಅಂತ ಹೇಳೋಂಗಿಲ್ಲ. ಹಾಗಾಗಿ ಮೈನಸ್ ಏನಕ್ಕೆ ಮಾಡ್ತೀವಿ, ಇನ್ವರ್ಟೆಡ್ ಅಂತ ಹೇಳುತ್ತೆ ಅಷ್ಟೇ. ನೆಗೆಟಿವ್ ಸೈನ್ ಶೋಸ್ ದಟ್ ಇಮೇಜ್ ಈಸ್ ಫಾರ್ಮ್ಡ್ ಬಿಲೋ ದ ಪ್ರಿನ್ಸಿಪಲ್ ಆಕ್ಸಿಸ್, ಅಂದರೆ ನೆಗೆಟಿವ್ ಇನ್ವರ್ಟೆಡ್ ಅಂತ ಹೇಳ್ತಾ ಹೋಗುತ್ತೆ. ಹಾಗಾಗಿ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂತ ಹೇಳ್ತೀವಿ. ಆ್ಯಂಡ್ ಎನ್ಲಾರ್ಜ್ಡ್ ಇಮೇಜ್, ಯಾಕಂದರೆ ಸೈಜ್ ಆಫ್ ದಿ ಇಮೇಜು ಆಬ್ಜೆಕ್ಟ್ಗಿಂತ ಜಾಸ್ತಿ ಇರೋದ್ರಿಂದ ಎನ್ಲಾರ್ಜ್ಡ್ ಇಮೇಜ್ ಅಂತ ಹೇಳ್ತಾ ಹೋಗಬೇಕು. ಈ ರೀತಿ ನಾವು ನೇಚರನ್ನು ಬರಿತಾ ಹೋಗಬೇಕು. ಅರ್ಥ ಆಯ್ತು ಹೇಳಿದ್ದು. ಇದಿಷ್ಟು ಈ ಕ್ಲಾಸಲ್ಲಿ ಕಲಿತಂಥ ವಿಷಯಗಳು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈ ಪ್ರಾಬ್ಲಮ್ಸ್ಗಳು ಏನಿದಾವೆ, ಮಿರರ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ಮಾಡಿದ್ದೀನಲ್ಲ, ಪ್ರಾಬ್ಲಮ್ಸ್ಗಳು ಭಾಳ ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ಗೆ 2 to 3 ಮಾರ್ಕ್ಸ್ ಎಕ್ಸಾಮಿನೇಷನ್ ಕಂಪಲ್ಸರಿ ಕೇಳ್ತಾರೆ. ಈ ಎಕ್ಸಾಮಿನೇಷನ್ಗೆ ಕಂಪಲ್ಸರಿ ಕೇಳ್ತಕ್ಕಂಥ ಪ್ರಾಬ್ಲಮ್ಸ್ ಇವೆರಡು. ಮಿರರ್ ಫಾರ್ಮುಲಾ ಮೇಲೆ ಕೇಳ್ತಾರೆ. ಆಮೇಲೆ ರೇ ಡಯಾಗ್ರಾಮ್ ಕೇಳ್ತಾರೆ, ಯಾವ ರೀತಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಮಿರರಲ್ಲಿ ಅನ್ನೋದನ್ನು ರೇ ಡಯಾಗ್ರಾಮ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೇಳ್ತಾರೆ. ಲಾಸ್ ಆಫ್ ರಿಫ್ಲೆಕ್ಷನ್ ಭಾಳ ಇಂಪಾರ್ಟೆಂಟು. ಹಾಗಾಗಿ ಇವು ಇಷ್ಟು ಇಂಪಾರ್ಟೆಂಟು, ಕ್ಲೀನಾಗೆ ವರ್ಕ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರಿಫ್ರಾಕ್ಷನ್ ಆಫ್ ಲೈಟ್, ಅನದರ್ ಪ್ರಾಪರ್ಟಿ ಆಫ್ ಲೈಟ್ ಈಸ್ ರಿಫ್ರಾಕ್ಷನ್ ಆಫ್ ಲೈಟ್ ಅನ್ನೋದು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.